ಪ್ಯಾಂಟ್ ಎಲ್ಲ ಒದ್ದೆ ಆಗಿ ಎಲ್ಲ ತೊಯ್ದೋಗಿತ್ತು, ನಾಲ್ಗೆ ಕಚ್ಕೊಂಡಿಲ್ಲ ಅವಳು, ಹೆಂಗಿದ್ದವಳು ಹಂಗೆ ಮಲಗಿದ್ದಾಳೆ. ಈ ಒಂದು ಕಣ್ಣಿಗೆ ಹೊಡೆದಿದ್ದಾರೆ, ಈ ಕಣ್ಣೆಲ್ಲ ಬ್ಲ್ಯಾಕ್ ಆಗೋಗಿತ್ತು, ಇಷ್ಟು ಕೈಯೆಲ್ಲ ಮಧ್ಯಾಹ್ನನೇ ಸತ್ತೋಗಿದ್ದಾಳೆ ಅವಳು. ಯಾವುದರ ಬಿಡು, ಸುಮ್ಮನೆ ಇರು, ನಾನೆಲ್ಲ ಕೇಳ್ತೀನಿ ಅಂತ ನನಗೆ ಬೇಜಾರಾಯಿತು. ಪಾನಿಪುರಿ ಮಾರ್ತಾನೆ ಇಂಜಿನಿಯರ್ ಅಂತ ಕೊಟ್ಬಿಟ್ಟೆ ನಾನು. ಅದನ್ನು ಕೆಲಸ ಹೊರ್ಯಾಕಲ್ಲಿ ಕೆಲಸ ಮಾಡ್ತಾರಂದ್ರು. ನಾವು ಅಲ್ಲಿ ಹೋಗಿ ಚೆಕ್ ಮಾಡ್ರಿ, ನೀನು ಪಾನಿಪುರಿ ಮಾರೋನಾಗಿದ್ದರೆ ನಾನು ನಿನಗೆ ಮಗಳು ಕೊಡ್ತಿರ್ಲಿಲ್ಲ, ನೀನು ಯಾಕೆ ಪಾನಿಪುರಿ ಅಂಗಡಿ ಇಟ್ಟೆ, ನೀನು ಯಾಕೆ ನಮಗೆ ಮೋಸ ಮಾಡಿದೆ ನೀನು. ಆಮೇಲೆ ಅವ್ರ ಅಮ್ಮದು ಟಾರ್ಚರ್ ಆಯಿತು. ಮದುವೆ ಆಗಿ ಸ್ವಲ್ಪ ದಿವ್ಸಕ್ಕೇ ಪಾಪು ಆಗೋಷ್ಟೊತ್ತಿಗೆ ಅದನ್ನು ಕೆಲಸ ಮಾಡ್ತಾರಂದ್ರು. ನಾವು ಅಲ್ಲಿ ಹೋಗಿ ಚೆಕ್ ಮಾಡ್ರಿ, ನೋಡಿಲ್ಲ ಸರ್, ನನಗೆ ಗೊತ್ತಿಲ್ಲ ಸರ್, ನಾವು ಪಾನಿಪುರಿ ಹಿಂಗೆ ಬಿಸ್ನೆಸ್ ಐತೆ ಅಂದ್ರೆ ನಮ್ಮ ಮಗಳು ನಾವು ಕೊಡ್ತಿರ್ಲಿಲ್ಲ, ನಾವಿಷ್ಟು ಓದಿಸಿ ನಾವ್ಯಾಕೆ ಕೊಡೋಣ. ಡಿಮ್ಯಾಂಡ್ ಬಂತು. ನಮ್ಮ ಪಾಪು 9 ತಿಂಗಳದಿದ್ದಾಗೆ ನಾನು 5 ಲಕ್ಷ ದುಡ್ಡು ತೆಗಿಸಿ ಅವಳಿಗೆ ಕೊಟ್ಟಿದ್ದೀನಿ ನಾನು, ನಮ್ಮ ಮಗಳಿಗೆ. ಪಾನಿಪುರಿ ಅಂಗಡಿ ಪಕ್ಕದಲ್ಲಿ ಒಂದು ಬಜ್ಜಿ ಅಂಗಡಿ ಹಾಕಿಬಿಡು ಅಂತ ಹೇಳಿದೆ ನಾನು ಅವಳಿಗೆ, ನನ್ನ ಮಗಳಿಗೆ. ಒಂದು ಪಾನಿಪುರಿ ಮಾರ್ತಾನ, ನೀ ಪಕ್ಕದಲ್ಲಿ ಬಜ್ಜಿ ಅಂಗಡಿ ಹಾಕಿಬಿಡು, ವಯಸ್ಸು ಜಾಸ್ತಿ ಇದೆ. ನಮಗೆ ಸುಳ್ಳು ಬಯೋಡಾಟ ಕೊಟ್ಟಿದ್ದಾರೆ ಅವರು ಸರ್, ಅವರು ಸುಳ್ಳು ಬಯೋಡಾಟ ಕೊಟ್ಟರು. ನಾವು ಎಲ್ಲರ ಜಾತಕ ತೆಗ್ಸಿದ್ರು ಆಗ ಬರುತ್ತಾ ಬರಲ್ವಾ ನಾವು ಕೇಳೋ ಹಂಗೆ ಇರಲೇ ಇಲ್ಲ ಅದು. ಮತ್ತೆ 40,000 50,000, ಈಗ ಮೊನ್ನೆ ಸೋಮವಾರ ಸಮೇತ 40,000 ಕೊಡು ಅಂದ್ಲು. ಮಾನ್ಯ ವೀಕ್ಷಕರೇ, ಇತ್ತೀಚೆಗೆ ಬಹುದೊಡ್ಡ ಸುದ್ದಿಯಾಗಿದ್ದಂತ ಹೇಳಿದರೆ ಶಿಲ್ಪಾ ಅವರ ಸಾವು. ಶಿಲ್ಪಾ ಅವರು ಸಾಫ್ಟ್ವೇರ್ ಕಂಪನಿಯಲ್ಲಿ ಉದ್ಯೋಗಿಯಾಗಿರ್ತಾರೆ. ಇವರು ಮೂಲತಃ ಹುಬ್ಬಳ್ಳಿಯವರಾಗಿರ್ತಾರೆ. 2.5 ವರ್ಷದ ಹಿಂದೆ ಇವರ ಮದುವೆ ಆಗುತ್ತೆ. BTM ಲೇಔಟ್ನಲ್ಲಿ ಇವರು ಮನೆ ಮಾಡ್ಕೊಂಡಿರ್ತಾರೆ. ಇವರಿಗೆ ಒಂದು ಗಂಡು ಮಗು ಇರುತ್ತೆ. ಅದಾದ ಮೇಲೆ ಹೊಟ್ಟೆಯಲ್ಲಿ ಇನ್ನೊಂದು ಮಗು ಇರುತ್ತೆ. ಅದೇ ಸಮಯಕ್ಕೆ ಜೀವ ಹೊರಟೋಗುತ್ತೆ. ಇಲ್ಲಿ ಈಗ ಬಹುದೊಡ್ಡ ಚರ್ಚಿತ ವಿಷಯ ಏನಂತ ಹೇಳಿದರೆ, ಏನು ಇವರು ಮದುವೆ ಅಂತ ಹೇಳಿದರೆ ಇವರು ಸಾಫ್ಟ್ವೇರ್ ಇಂಜಿನಿಯರ್ ಆಗಿರ್ತಾರೆ. ಹೀಗಾಗಿ ಬೆಂಗಳೂರಿನಲ್ಲಿರುವಂಥ ಇಂಜಿನಿಯರ್ಗೆ ಕೊಟ್ಟು ಮದುವೆ ಮಾಡಬೇಕಂಥೇಳಿ ಅವರ ಮನೆಯವರು ವಿಜೃಂಭಣೆಯಿಂದ ಮದುವೆ ಮಾಡಿ ಕೊಟ್ಟಿರ್ತಾರೆ. 1.5 ವರ್ಷದ ನಂತರ ಅಳಿಯ ಏನಿದ್ದಾನೆ ಆ ವ್ಯಕ್ತಿ ಪಾನಿಪುರಿ ಅಂಗಡಿ ಇಟ್ಕೊಂಡಿರ್ತಾನೆ. ಇಂಜಿನಿಯರ್ ಅಂತ ಕೊಟ್ಟಿರ್ತಾರೆ, ನಂತರ ಪಾನಿಪುರಿ ಅಂಗಡಿ ಇಟ್ಕೊಂಡಿರ್ತಾನೆ. ಶಿಲ್ಪಾ ಅವರ ತಾಯಿಯವರು ಇದ್ದಾರೆ, ಅವ್ರ ಹತ್ರನೇ ಕೇಳುವ ಬನ್ನಿ ಏನಾಗಿತ್ತು. ಯಾಕಂತ ಹೇಳಿದ್ರೆ ಸುಮಾರು ಜನ ಏನು ಹೆಣ್ಣು ಹೆತ್ತಂತ ತಂದೆ ತಾಯಂದ್ರಿದ್ದಾರೆ, ಅವರ ತಮ್ಮ ಮಕ್ಕಳಿಗೆ ಒಳ್ಳೆಯ ವಿದ್ಯಾಭ್ಯಾಸವನ್ನು ಕೊಡಿಸಿರ್ತಾರೆ, ಬೆಂಗಳೂರಿಗೆ ಮದುವೆ ಮಾಡಿ ಕೊಡ್ತಾರೆ, ಒಳ್ಳೊಳ್ಳೆ ಉದ್ಯೋಗದಲ್ಲಿ ಇರ್ತಾರೆ ಅಂತ ಹೇಳಿ ಮದುವೆ ಮಾಡಿ ಕೊಡ್ತಾರೆ. ಸ್ವತಃ ಅವ್ರ ತಾಯಿಯವರಿದ್ದಾರೆ, ಕೇಳುವ ಬನ್ನಿ. ನಿಮ್ಮ ಮಗಳೇ? ಹೌದು ಸರ್. ಏನು ನಿಜವಾಗ್ಲೂ ಅವ್ರು ಪಾನಿಪುರಿ ಬಿಸ್ನೆಸ್ ಮಾಡ್ತಾರೆ? ನಾನು ಅವನು ಆಕಿ ಕಲೀಗ್ಸ್ ಕೇಳಿದೆ, ಇನ್ಫೋಸಿಸ್ ಅಲ್ಲಿ ವರ್ಕ್ ಮಾಡೋ ಹುಡುಗರನ್ನ ಕೇಳಿದೆ, ಬಂದಿದ್ರು ಅವರು. ಇನ್ಫೋಸಿಸ್ ಮೈಸೂರು ಹುಡುಗಿ ಶಿಲ್ಪಾ ಮಾಡ್ತಿರೋದು. ಮದುವೆ ಇಲ್ಲಕ್ಕಿಗೆ 27 ವರ್ಷ ಸರ್. ಈಗ 27 ರೀ. ಕ್ಯಾಂಪಸ್ ಅಲ್ಲೇ ಸೆಲೆಕ್ಷನ್ ಆಗಿತ್ತು. BE ಫೈನಲ್ ಇಯರ್ ಇದ್ದಾಗ ಮೈಸೂರು ಇನ್ಫೋಸಿಸ್ ಸೆಲೆಕ್ಷನ್ ಆಗಿ 1 ವರ್ಷ ಅಷ್ಟೇ ಕೆಲಸ ಮಾಡಿದ್ದು. ಕರೆಕ್ಟ್ ಆಗಿ 2.5 ವರ್ಷ ಆಯ್ತು ಸರ್ ಇವಾಗ ಮದುವೆ ಆಗಿ. ಡಿಸೆಂಬರ್ಗೆ 3 ವರ್ಷ ಆಗ್ತಿತ್ತು. 2.5 ವರ್ಷ ಕರೆಕ್ಟ್ ಆಗಿ ಆಗಿದ್ರು. ಆಕ್ಚುಲಿ ಅವಳು ಮದುವೆ ಆಗಿ 3 ತಿಂಗಳು ಅದೇನಾಗಿದೆ, ಹುಡುಗ ಆ ಹುಡುಗಿನ ಎಲ್ಲಾ ರೀತಿಯಿಂದ ಅದೇ ಫಸ್ಟ್ ಸಂಬಂಧ ಇವ್ರಿಗೆ ಬಂದಿದ್ದು. ಅದು ಇವ್ರ ತಾಯಿ ಕಡೆಯಿಂದ. ಇವ್ರ ತಾಯಿ ಕುಷ್ಟಗಿ ತಾಲೂಕು, ಅಲ್ಲಿ ಒಂದು ಹಳ್ಳಿ ಇದೆ, ಅಲ್ಲಿ ಯಾರಿಗೋ ಹೇಳಿದ್ದಾರೆ, ಆ ಕಡೆ ಎಲ್ಲ ಹಿರಿಯರು ಇರ್ತಾರಲ್ಲ, ಹಿಂಗೆ ನನ್ನ ಮೊಮ್ಮಗಳಾಗಿ ಇದ್ದಾಳೆ, BE ಆಗಿದೆ, ಇನ್ಫೋಸಿಸಲ್ಲಿ ಕೆಲಸ ಆಗಿದೆ, ಯಾರಾದರೂ ಒಂದು ಹುಡುಗ ಇದ್ರು ತಿಳಿಸಿ. ಅವರು ಇಲ್ಲ, ಗಂಗಾವತಿ ಹತ್ರ ಒಡ್ರಟ್ಟಿ ಅಂತ ಬರ್ತಾರೆ, ಅಲ್ಲಿ ಒಂದು ಹುಡುಗ ಇದ್ದಾನೆ, ಅಲ್ಲಿ ಅವನು BE MTech ಬಯೋಡೇಟಾ ಇದ್ರೆ ಕಳಿಸು ಅಂತ ಇವ್ರಿಗೆ ಹೇಳಿದ್ದಾರೆ ಇವ್ರ ತಾಯಿಗೆ. ಅವಾಗ ಅವ್ರ ತಾಯಿ ಇವ್ರಿಗೆ ಫೋನ್ ಮಾಡಿ ಹೇಳಿದಾಗ ಇವರು ಬಯೋಡೇಟಾ ಕಳಿಸಿದ್ದಾರೆ. ಆ ಬಯೋಡೇಟಾನ ಆ ಹುಡುಗನ ಮನೆಗೆ ಹೋಗಿದೆ, ಕಳಿಸಿದ್ದಾರೆ. ಅವ್ರ ಮಧ್ಯವರ್ತಿಗಳಾದವರು ಅಲ್ಲಿ ಹೋದಾಗ ಅವರು ಇಮಿಡಿಯೇಟ್ ಅದರಲ್ಲಿ ಈಗಿನ ಕಾಲದಲ್ಲಿ ಅಪ್ಪ ಅಮ್ಮನ ಮೊಬೈಲ್ ನಂಬರ್ ಅಲ್ಲದ ಹುಡುಗಿ ನಂಬರ್ ಹಾಕಿ, ಆ ಹುಡುಗಿ ನಂಬರ್ಗೆ ಅವನು ಮೊದಲೇನೆ ಬಯೋಡೇಟಾ ಬಂದ ತಕ್ಷಣ 8 ಸಾರಿ ಅವಳು ಮೈಂಡ್ ಬ್ರೈನ್ ವಾಶ್ ಗತೆ ಮಾಡಿಬಿಟ್ಟಿದ್ದಾನೆ, ಅವ್ನು ಹಿಪ್ನಾಟೈಸಮ್ ಟೈಪ್ ಮಾಡಿದ್ದಾನೆ. ಅವಾಗ ಅವಳು ಬರ್ಲಿ ಅವ್ರು ನೋಡಿ ಹೋಗ್ಲಿ ಅಂತ ಆ ಹುಡುಗಿನೂ ಅಂದಿದ್ದಾಳೆ. ನೋಡಿ ಹೋಗಿದ್ದಾರೆ, ಬಂದು 1 ಸತಿ ಅಲ್ಲ 2 ಸಲ ಅಲ್ಲ 3 ಸರಿ ನೋಡೋಗಿ 3 ಸರಿ ನೋಡೋಗಿ ನಿಮ್ಮ ಹುಡುಗಿನೇ ಮಾಡ್ಕೋತೇವೆ. ಆಮೇಲೆ ಅವ ಇನ್ನೂ ಜಾಸ್ತಿ ಫೋನ್ ಮಾಡಕತ್ತ ಹುಡುಗ. ಆ ಹುಡುಗಿ ಮಾಡ್ಕೊಂಡ್ರೆ ಇವನ್ನೇ ಬೇರೆ ಕಡೆ ಸಂಬಂಧಗಳನ್ನ ನೋಡೋಣ ಅಂದ್ರೆ ಬೇಡ ಹುಡುಗ ಚೆನ್ನಾಗೇ ಇದಾನ, ಚೆನ್ನಾಗೇ ಮಾತಾಡ್ತಾನ, ಆಮೇಲೆ ಅವಳಿಗೆ ಟೆಕ್ ಮಾಡಿ ಜಾಬ್ ಅನ್ನೋದು ಹೇಳಿದ್ನಂತಲ್ಲ. ನನಗೆ ಇಲ್ಲೇ ಮದುವೆ ಮಾಡಬೇಕು, ಬೆಂಗಳೂರಲ್ಲೇ, ಊರಲ್ಲಿ ಮಾಡ್ತೀವಿ ಅಂದರೆ ಬೇಡ, ಇಲ್ಲೇ ಮಾಡಬೇಕು. ಅವರು ಇಷ್ಟು ಫಸ್ಟ್ಗೆ ಒಳಮಾತು, ಯಾರು ನಮ್ಮ ಜನ ಸರಿ ಇಲ್ಲ, ನೀವು ಇಲ್ಲೇ ಒಳಗೊಳಗ ಮಾತಾಡೋಣ, ನಾವು ನೀವು ಅಷ್ಟ ಅಂತ ಹೇಳಿದರು.
ಅದಕ್ಕೆ ನಾನೇನಂದೆ, ನಮ್ಮ ಕಡೆಯವರು ಈಗ ಪ್ರಭಯ್ಯ ಅಂದರೆ ಅವರು ಇವರು ಹುಡುಗನ ಚಿಕ್ಕಪ್ಪ ಆಗ್ಬೇಕು. ಅವರು ಇವ್ರು ಅಂದರೆ ನಮ್ಮ ಮನೆ ಪಕ್ಕದವ್ರು, ಅವರು ಸುಮ್ಮನೆ ಪರಿಚಯ. ಅವರು ಹುಡುಗಿ ಐತೆ ಅಂತ ತೋರಿಸಿದಾರೆ ಅಷ್ಟೇ. ಅವ್ರ ಫೋನ್ಗೆ ಅವರು ಬಯೋಡೇಟಾ ಫೋಟೋ ಎಲ್ಲ ಕಳಿಸಿ, ಅದೇ ಅದು ಹೋಳಿಗೆ ಊಟ ಆದಮೇಲೆ ಡಿಮ್ಯಾಂಡ್ ಬಂದ ಮೇಲೆ ನಾವು ನಮಗೆ ಇಷ್ಟೇ ಬಂಗಾರ ಕೊಡಬೇಕು, ಉಡುವಿಗೆಗೆ ಮಾಂಗಲ್ಯ ಚೈನ್ ಕೊಡಬೇಕು, ನಕ್ಲೆಸ್ಸು ಒಡವೆ ಕೊಡಬೇಕು, 150 ಗ್ರಾಮ್ ಬಂಗಾರ ಬೇಕು ನನಗೆ. ಆಮೇಲೆ ಹುಡುಗನ ನಾನು ಒಡವೆ ತರಕ್ಕೆ ಹೋಗಲಿಲ್ಲ. ನಾನು ಹುಡುಗಿನಷ್ಟೇ ಒಡವೆ ತರಕ್ಕೆ ಕಳಿಸ್ತಿದ್ದೆ. ನಾನು ಹುಡುಗಿನ ಬಿಟ್ಬಿಟ್ಟೆ ಅವ್ರು ಜಗಳ ಮಾಡೋದಕ್ಕೆ. ನಾನು ಹೋಗಲೇ ಇಲ್ಲ. ಇನ್ನು ಮದುವೆ ಆಗಿರಲಿಲ್ಲ, ಇನ್ನು ಸ್ಟಾರ್ಟ್ ಮಾಡ್ಕೊಳ್ತಾ ಇದ್ವಿ. ಅಲ್ಲೇ ನಡೀತದು. ಆವಾಗಲೇ ಆ ಹುಡುಗಿ ಒಡವೆ ತರಕ್ಕೆ ನಾನು ಹೋಗಲಿಲ್ಲ. ಅವಳಲ್ಲೇ ನನ್ನ ಅಕೌಂಟಿಂದ ದುಡ್ಡು ಬಿಟ್ಟು ಕೊಡಿಸ್ಬಿಡು ಅಂತ ನಾನು ಸುಮ್ಮನೆ ಆಗಿಬಿಟ್ಟೆ. ಅಂದರೆ ಹುಡುಗಿ ಇಷ್ಟ ಆಗಿದೆ, ಹುಡುಗ ಮದುವೆ ಮಾಡ್ಕೋತೀನಿ, ಸಾಫ್ಟ್ವೇರ್ ಇಂಜಿನಿಯರ್ ಸೆಟಲ್ ಆಗಿದೆ, ವಯಸ್ಸು ಜಾಸ್ತಿ ಇದೆ. ನಮಗೆ ಸುಳ್ಳು ಬಯೋಡೇಟಾ ಕೊಟ್ಟಿದ್ದಾರೆ ಅವರು. ಸರ್ ಅವರು ಸುಳ್ಳು ಬಯೋಡೇಟಾ ಕೊಟ್ಟರು. ನಾವು ಎಲ್ಲರ ಜಾತಕ ತೆಗ್ಸಿದ್ರು ಆಗಿ ಬರುತ್ತಾ ಬರಲ್ವಾ ನಾವು ಕೇಳುವಂಗೆ ಇರಲೇ ಇಲ್ಲ. ಅದು ಜನ ಅವ್ರಿಗೆ 11 ವರ್ಷ ದೊಡ್ಡವರು, ನನ್ನ ಮಗಳು 10 ವರ್ಷ, ಅವರಿಗೆ ನನ್ನ ಮಗಳಿಗೆ 11 ವರ್ಷ ಚಿಕ್ಕವಳು. ನನ್ನ ಇವಾಗ 27. ಹೌದೌದು ಸರ್. ಹಂಗೆ ಹೇಳಿದರು. ಹೇಳಿದ್ಮೇಲೆ ಇನ್ನು ಇಷ್ಟಪಟ್ಟಿದ್ದಾರಲ್ಲ ಹೋಗಲಿ, ಇನ್ನು ನಮ್ಮ ಕಡೆ ಜನ ಅಲ್ಲ, ಚೆನ್ನಾಗಿ ನೋಡ್ಕೊತಾರೆ. ಹಳ್ಳಿ ಕಡೆ ನಮ್ಮ ಕಡೆ ಜನ ಎಲ್ಲ ಚೆನ್ನಾಗಿದ್ದಾರೆ. ಅದೇ ಥರ ಅನ್ಕೊಂಡು ಬಯೋಡೇಟಾ ತಪ್ಪು ಕೊಟ್ಟಿದ್ದಾರೆ, ವಯಸ್ಸು ಕಡಿಮೆ ಮಾಡಿದ್ದಾರೆ. ನಮಗೆ ನಮ್ಮ ಮಗಳು ಒಂದ್ಸಲ ಅವನಿಗೇನೋ ಹಾಸ್ಪಿಟ್ಲಲ್ಲಿ ಹುಷಾರಿರ್ಲಿಲ್ವಂತೆ. ಗಾಡಿಯಲ್ಲಿ ಹೋಗೋವಾಗ ಸ್ಕಿಡ್ ಆಗಿಬಿದ್ದು ಬೆಳ್ಳು ಏನೋ ಆಗಿತ್ತಂತೆ. ಅವಾಗ ಅವಳು ಹಾಸ್ಪಿಟ್ಲಲ್ಲಿ ಅವನು ಇರೋವಾಗೆ ಹೋಗಿ ನೋಡಿದಾಳೆ. ಮದುವೆ ಆಗೋಗಿತ್ತು ಸರ್ ಅವಾಗಲೇ. ಅವಾಗ ಇದನ್ನ ಆಧಾರ್ ಕಾರ್ಡ್ ನೋಡಿ ಯಾಕೆ ನನಗೆ ಸುಳ್ಳು ಬಯೋಡೇಟಾ ಕೊಟ್ಟಿದ್ದೀರಾ ಅಂದ್ಲಂತೆ. ಅಂದರೆ ಅದು ಹಂಗೆ ಆಗಿದೆ, ಬ್ರೋಕರ್ ಹಾಕಿದ್ದಾರೆ ಅಂತ ಸುಳ್ಳು ಹೇಳಿದ್ದಾರೆ. ಅವಾಗ ಉಲ್ಟಾ ಬಂದಿದೆ ಸರ್. ಅದು ಇದಾದ್ಮೇಲೆ ನೀವು ಹೇಳ್ತಾ ಇದ್ರೆ ನಿಮ್ಮ ವರದಕ್ಷಿಣೆ ಸಮಸ್ಯೆ ಶುರುವಾಯಿತು ಮನೆಯಲ್ಲಿ. ನಿಮ್ಮ ಮಗಳಿಗೆ ನಿಮ್ಮ ಹತ್ರ ಹೇಳಿದ್ಲು ಮಮ್ಮಿ, ಅವರು 1 ಗ್ರಾಮ್ ಕಡಿಮೆ ಆದರೂ ತಗೊಳ್ಳಲ್ವಂತೆ. ಮತ್ತು ನನಗೆ ನೋಡಿದ್ರೆ ಅವ್ರು ಇಷ್ಟ ಆಗಿದ್ದಾರೆ, ಇಬ್ಬರು ಇಷ್ಟಪಟ್ಟಿದ್ದೀವಿ, ಮದುವೆ ಮಾಡ್ಬೇಕನ್ನೋದೇ ಐತಿ, ಮತ್ತು ಹೆಂಗೆ ಮಾಡೋದು ಅಂತ. ಸರಿ ನೀ ಚೆನ್ನಾಗಿರ್ತೀಯ ಅಂದರೆ ನಿನಗೇನು ಬೇಕಂತ ತಗೋ, ಕೊಡಿಸು ನೀನು ಅಂತ ನನ್ನ ಮಗಳಲ್ಲೇ ತೊಗೊಂಡ್ರು. ನನ್ನ ಮಗಳೇ ತೊಗೊಂಡ್ಳು. ಅವರೇ ಇಬ್ಬರು ಹೋಗಿ ಶಾಪಿಂಗ್ ಮಾಡಿಕೊಂಡ್ರು, ಅವರೇ ತೊಗೊಂಡ್ರು. ಆಮೇಲೆ ಬಟ್ಟೆನೂ ನಾವು ತೊಗೊಂಡ್ವಿ. ನಮ್ಮ ಮಗಳಿಗೆ ಯಾವುದು ಬೇಕೋ ಆ ಬಟ್ಟೆ ಎಲ್ಲ ತಂದ್ವಿ, ಎಲ್ಲ ಮಾಡಿದ್ವಿ ನಾವು. ಒಡವೆ, ನಕ್ಲೆಸ್ಸು, ಚೈನು ಅದೆಲ್ಲ ಕೊಟ್ವಿ ಮಗಳಿಗೆ. ಮಾಂಗಲ್ಯ ಸರ, ರಿಂಗ್ ಎಲ್ಲ ಒಡವೆನೂ ಕೊಟ್ವಿ. ಶ್ರೀಗಿರಿ ಕನ್ವೆನ್ಷನ್ ಹಾಲಲ್ಲಿ ಮದುವೆ ಮಾಡಿಕೊಟ್ವಿ. ನಾವು ಬೆಂಗಳೂರಲ್ಲೇ ಮಾಡಿದ್ವಿ. ನಮಗೆ ಅಲ್ಲೇ ಕುಷ್ಟಗಿಯಲ್ಲಿ ಮಾಡೋಣ ಅಂದ್ಕೊಂಡ್ವಿ. ಅವರು ಇಲ್ಲ ನಮಗೆ ಇಲ್ಲೇ ಮಾಡಬೇಕು ಅಂದರು. ಅದಕ್ಕೆ ನಾವು ಇಲ್ಲೇ ಶ್ರೀಗಿರಿ ಕನ್ವೆನ್ಷನ್ ಹಾಲಲ್ಲಿ ನಮ್ಮ ಮಗಳು ಚೆನ್ನಾಗಿರಲಿ ಅಂತ ನಾವು ಮದುವೆ ಮಾಡಿಕೊಟ್ವಿ. ಸೋಲ್ದೇವನಹಳ್ಳಿ ಹತ್ರ. ನಮ್ಮದು ಟೋಟಲ್ ಸರ್ 35 ಲಕ್ಷ ಆಯಿತು ಸರ್. ಇಲ್ಲಿ ನೋಡ್ತಿರಲ್ಲ ಬೆಂಗಳೂರಲ್ಲಿ 35 ಲಕ್ಷ ಖರ್ಚಾಯಿತು. ನಮ್ಮದು ಹುಬ್ಳಿಯಲ್ಲಿ ಮನೆ ಇತ್ತು, ನಾವು ಅದನ್ನು ಸೇಲ್ ಮಾಡಿದ್ವಿ ಮನೇನ. ಆಮೇಲೆ ಏನು ಸರ್ ಅದು ಈಗ ಹೆಂಗೆ ಚಿಕ್ಕಪೇಟೆ ಬಳೆಪೇಟೆ ಇದೆ ಅಲ್ರಿ, ಆ ಥರ ಇವ್ರ ಏರಿಯಾ ಹುಬ್ಳಿಯಲ್ಲಿ ಹಳೆ ಏರಿಯಾ ವೀರಾಪುರವಣಿ ಅಂತ. ಅದನ್ನು ಇವರು ಮಾರಕ್ಕೆ 30 ಲಕ್ಷಕ್ಕೆ ಇಟ್ಟರು, ಯಾರೂ ತೊಗೊಳಕ್ಕಾಗಲಿಲ್ಲ. ಕೊನೆಗೆ ಒಬ್ಬರಿಗೆ 24-25 ಲಕ್ಷಕ್ಕೆ ಮಾತುಕತೆಯಾಗಿ ಮಾರಾಟ ಆಯ್ತು ರೀ. ಆ ದುಡ್ಡು ಇವ್ರ ಅಕೌಂಟಿಗೆ ಬಂದಿತ್ತು. ಇವ್ರ ಅಕೌಂಟ್ಲಿಂದ ಇವ್ರ ಮಗಳಿಗೆ ಅಕೌಂಟಿಗೆ ಹೋಯ್ತು. ಆ ಅಕೌಂಟ್ಲಿಂದ ಎಲ್ಲ ದುಡ್ಡು ಮದುವೆಗೆ ಇಲ್ಲ ಸರ್. ಅವಳು ಇವಾಗ ಅವರು BM.Tech ಮಾಡಿದ್ದಾರೆ, ಇವಳು BE ಮಾಡಿದ್ದಾರೆ, ಇಬ್ಬರು ಚೆನ್ನಾಗಿರ್ತಾರಂದರೆ ದುಡ್ಡು ಕೊಡಲೇಬೇಕಾಗತ್ತೆ ಅಂಥೇಳಿ ನಾವು ಕೂಡಿಟ್ಟಿರೋ ದುಡ್ಡು, ನಮ್ಮ ಮನೆಯವರು ಪೇಂಟಿಂಗ್ ಕಾಂಟ್ಯಾಕ್ಟ್ ಮಾಡ್ತಾರೆ, ಆ ದುಡ್ಡು ಎಲ್ಲ ಸೇವಿಂಗ್ಸ್ ದುಡ್ಡು ಅವಳು ಚೆನ್ನಾಗಿರ್ಲಿ ಅಂತ ನಾವು ಮಾಡಿದ್ವಿ. ಮದುವೆ ಆಯಿತು. ಮದುವೆ ಆದಮೇಲೆ ಇಲ್ಲೇ ಇದ್ದರು, ಅವ್ರ ಊರಲ್ಲಿ ಇದ್ದರು, ಹೋಗೋದು ಬರೋದು ಮಾಡ್ಕೊಂಡಿರ್ತಿದ್ರು. ಅವ್ರ ಊರಿಗೆ ಹೋದರೆ ಅವ್ರ ಊರಿಗೆ ಹೋದಲ್ಲೇ ಅತ್ತೆ ನೀನು ಕೆಲಸ ಮಾಡಲ್ಲ, ನೀನು ಅದು ಮಾಡಲ್ಲ, ಕುಳ್ಳಿ ಇದೆಯಾ, ಕಪ್ಪಗಿದೆಯಾ, ಬೇರೆಯವರಿದ್ದರೆ ನನಗೆ ಸೈಟ್ ಕೊಡ್ತಿದ್ರು, ದುಡ್ಡು ಕೊಡ್ತಿದ್ರು, ಕಾರ್ ಕೊಡ್ತಿದ್ರು. ಅದೆಲ್ಲ ಡಿಮ್ಯಾಂಡ್ ಮಾಡೋದು, ನೀ ಚೆನ್ನಾಗಿಲ್ಲ ಅನ್ನೋದು, ಟಾರ್ಚರ್ ಮಾಡಿದ್ರು. ನಮ್ಮ ಮಗಳು ಹೇಳ್ದೇ ಸುಮ್ಮನೆ ಇರ್ತಿದ್ಲು. ಮಮ್ಮಿ ನಮ್ಮ ಮಗಳು ಸ್ವಲ್ಪ ದಿವಸ ಆದಮೇಲೆ ಹೇಳ್ತಾ ಇದ್ಲು, ನಾನು ಚೆನ್ನಾಗಿಲ್ವಂತ. ಮಮ್ಮಿ ಆಯಿತು, ನೀ ಚೆನ್ನಾಗಿಲ್ಲ ಅಂತಂದರೆ ಬಿಟ್ಬಿಡೋಣ. ಮತ್ತು ನಮ್ಮನೆಯಾಗ ಯಾಕೆ ಬಂದರು? 1 ವಾರದಲ್ಲಿ 3 ಸಲ ಬಂದಿದ್ದಾರೆ ಸರ್ ಅವ್ರು. ನಮ್ಮ ಮಗಳು ಒಪ್ಪಿರಲಿಲ್ಲ ಸ್ಟಾರ್ಟಿಂಗ್ ಬಂದಾಗೆ. 3 ಸತೆ ಬಂದ ಮೇಲೆ ಅವರು ಬೆಂಗಳೂರಲ್ಲೇ ಇರ್ತಾರೆ, ಎಲ್ಲಿ ಹೋಗೋದಿಲ್ಲ, ಇಲ್ಲೇ ಇರ್ತೀನಿ ನಾನು ಅಂತ ಹೇಳಿದ ಮೇಲೆ ನಮ್ಮ ಮಗಳು ಒಪ್ಕೊಂಡಿದ್ದು ನಿಜ. ನಾವೆಲ್ಲ ಖರ್ಚು ಮಾಡಿ ಮದುವೆ ಮಾಡಿದ್ದು ನಿಜ. ಇನ್ನೊಂದೇನು, ನನ್ನ ಮಗಳು ಚೆನ್ನಾಗಿದ್ದಾಳೆ, ಚೆನ್ನಾಗಿರಲಿ ಅನ್ನೋ ಆಸೆಗೆ
ನಾವು ಅವರಷ್ಟಕ್ಕೆ ಅವರು ಉಳ್ಕೊಂಡ್ರು ನಮ್ಮಷ್ಟಕ್ಕೆ ನಾವು ಇರಲಿ ಅಂತ ಸುಮ್ಮನೆ ಆದರೆ ಆ ಅಮ್ಮ ಇಲ್ಲಿ ಬರೋವಳು ಬಂದು ಒಂದು ಸ್ವಲ್ಪ ಗೋಡಂಬಿ ಕೆಟ್ಟಿದೆ, ಆ ಗೋಡಂಬಿ ಹಾಳು ಮಾಡಿದೀಯಾ ನಮ್ಮನೆ, ಇಷ್ಟಿಷ್ಟು ಸಣ್ಣ ಪುಟ್ಟಗೆ ರಂಗೋಲಿ ಬಿಟ್ಟರೆ ರಂಗೋಲಿಗೆ ನೀರು ಹಾಕಿ ತಳ್ಳಿ ಬಿಡೋದು, ಆ ಥರ ಎಲ್ಲ ಇಷ್ಟಿಷ್ಟಕ್ಕೂ ಇಷ್ಟಿಷ್ಟು ಫಸ್ಟ್ನೇ ಮಗಂದು ಹುಡುಗನ್ನ ಬಿಟ್ಬಿಟ್ಟಿದ್ದಾರೆ ಅವರು. ಈ ನಮ್ಮ ಅಳಿಯನ ಅಣ್ಣನ ಹೆಂಡ್ತಿನ 3 ತಿಂಗಳು ಇರಾಕ್ ಕೊಟ್ಟಿಲ್ಲ, ಬಿಟ್ಬಿಟ್ಟಿದ್ದಾರೆ ಅವರು ಮದುವೆ ಆಗಿ. ಅದು ನಮಗೆ ಗೊತ್ತಿರಲಿಲ್ಲ ಸರ್. ಡಬಲ್ ಡಿಗ್ರಿ ಮಾಡಕ್ಕೆ ಹೋಗಿದ್ದಾಳೆ ಹುಡುಗಿ ಅಂತ ಹೇಳಿದರು. ನಾವು ಇರಬೇಕು ಅಂತ ಸುಮ್ಮನೆ ಆದ್ವಿ. ನಾವು ಅದನ್ನು ನಾವಿಲ್ಲೇ ಅವ್ರು ಅಲ್ಲೇ. ನಾನು ಅಷ್ಟೊಂದು ವಿಚಾರಿಸ್ಲಿಲ್ಲ ಸರ್. ಅವಳು ಎಷ್ಟೊಂದು ಎಲ್ಲ ಥರ ವಿಚಾರಿಸೋಳು, ಇದು ಒಂದರಲ್ಲಿ ಮಾತ್ರ ವಿಚಾರಿಸ್ಲಿಲ್ಲ ಅವಳು. ಅವ್ನು ವಿಚಾರ್ಸಕ್ಕೂ ಬಿಡಲಿಲ್ಲ ಆ ಹುಡುಗ. ಸೈಡ್ ಅವರು ಹಳ್ಳಿ ಕಡೆ ಚೆನ್ನಾಗಿರ್ತಾರಂತಾನೆ ತಿಳ್ಕೊಂಡಿದ್ದೆ ನಾವು. ಇದು ಒಂದು ಮಾತ್ರ ನಂಬಿದ್ವಿ ನಾವು, ಚೆನ್ನಾಗಿಟ್ಕೋತಾರೆ ಚೆನ್ನಾಗಿರ್ತಾರೆ ಅಂತ. ಆಮೇಲೆ ಹಿಂಗೆ ಆ ಹುಡುಗನ ಹೆಂಡ್ತಿ ಕಡೆ ಬಿಟ್ಟಿದ್ದಾರೆ, ಅದು ಗೊತ್ತೇ ಇಲ್ಲ ನಮಗೆ. ಹಂಗೆ ತಿಳ್ಕೊಂಡು ಏನ ಬಿಡು ಆಗೇತಿ ಹೋಗೇತಿ ಅಂತ ನಾವು ಸುಮ್ಮನೆ ಇದ್ವಿ. ಅಯ್ಯಮ್ಮ ಬರೋದು ಮನೆಗೆ, ಇಲ್ಲೇ ಇರೋದು 15 ದಿವಸ, ಬೆಂಗಳೂರಿಗೆ ಬರೋದು ಇಲ್ಲೇ ಇರೋದು, ಇವರು ಅಲ್ಲಿ ಹೋಗೋರು, ಅಲ್ಲಿದ್ದಾಗೂ ಟಾರ್ಚರ್ ಮಾಡೋಳು, ಇಲ್ಲಿ ಇದ್ದಾಗೂ ಮಗ ಇರೋವಾಗ ಒಂಥರ, ಮಗ ಇಲ್ಲದೆ ಇರೋವಾಗ ಇನ್ನೊಂಥರ. ಹುಡುಗಿಗೆ ಒಂದು ನೀರು ಕ್ಯಾನ್ ಹಾಕಕ್ಕೆ ಬಂದರೆ ನೀರು ಕ್ಯಾನ್ ಹಾಕೋರು ಬಂದ್ರು ನೋಡು ನನ್ನ ಮಗ ಚೆನ್ನಾಗಿದ್ದಾನೆ, ನನ್ನ ಮಗಳು ಚೆನ್ನಾಗಿದ್ದಾಳ, ಇಲ್ಲ ಆಂಟಿ ಇಬ್ಬರು ಚೆನ್ನಾಗಿದ್ದಾರೆ ಅಂದರೆ ಇಲ್ಲ ನನ್ನ ಮಗನೇ ಚೆನ್ನಾಗಿರೋದು. ಸರಿ, ಅಷ್ಟು ಏನಾದರೂ ಇದ್ರೆ ನಮ್ಮನ್ನು ಕರೆಸಿ ಹೇಳಬೇಕಿತ್ತು ಸರ್. ಇವತ್ತೇ ನನ್ನ ಮಗಳ ಕೊಲೆ ಮಾಡಿದಾರ ಅವರು, ಕತ್ತಿಚಿಗಿದಾರ ಅವರು. ನಮ್ಮ ಮಗಳು ಇನ್ಫೋಸಿಸಲ್ಲಿ ಕೆಲಸ ಮಾಡ್ತಾ ಇದ್ಲು. ಅವಳು ಒಂದು 8 ತಿಂಗಳಿಗೆ ಬಿಟ್ಲು ಸರ್. ಅವಳು 8-9 ತಿಂಗಳಿಗೆ ಅಂದ್ರೆ ಕೆಲಸ ಬಿಟ್ಲು ಅವಳು. ಮಗು ಡೆಲಿವರಿ ಆಯ್ತು ಸರ್. ಇನ್ನು ಮದುವೆ ಆಗಿ 1 ವರ್ಷದೊಳಗನೆ ಪಾಪು ಆಯ್ತು. ಅಂದ್ರೆ ಮೆಟರ್ನಿಟಿ ಲೀವ್ ಅಂತ ಕೊಡ್ತಾರಲ್ಲ, ಡಿಮ್ಯಾಂಡ್ ಬಂತು. ನಮ್ಮ ಪಾಪು 9 ತಿಂಗಳದಿದ್ದಾಗ ನಾನು 5 ಲಕ್ಷ ದುಡ್ಡು ತೆಗಿಸಿ ಅವಳಿಗೆ ಕೊಟ್ಟಿದ್ದೀನಿ ನಾನು, ನಮ್ಮ ಮಗಳಿಗೆ. ಅವ್ರ ಅಳಿಯ ಕೇಳಿದ್ದಾರೆ ನನಗೆ ಬೇಕು ಅಂತ. ಇವಳು ಇಸ್ಕೊಂಡು ಹೋದ್ಲು ನನ್ನ ಹತ್ರ ದುಡ್ಡು 5 ಲಕ್ಷ. ನನಗೆ ಬೇಕು, ನನಗೆ ಪರ್ಸ್ನಲ್ ಇದೆ, ನಮಗೆ ಬಿಸ್ನೆಸ್ಸಿಗೆ ಬೇಕು, ನಮ್ಮದು ಪಾನಿಪುರಿ ಬಿಸ್ನೆಸ್ ಇದೆ ಅಂತ ಹೇಳಿ. ಸರ್ ನಾವು ಪಾನಿಪುರಿ ಹಿಂಗೆ ಬಿಸ್ನೆಸ್ ಐತೆ ಅಂದ್ರೆ ನಮ್ಮ ಮಗಳು ನಾವು ಕೊಡ್ತಿರ್ಲಿಲ್ಲ. ನಾವಿಷ್ಟು ಓದಿಸಿ ನಾವ್ಯಾಕೆ ಕೊಡೋಣ? ಅವ್ರವ್ರ ತಕ್ಕನಂಗೆ ಅವ್ರಿಗೆ ಸಿಗ್ತಾ ಇರ್ತಾರೆ. ಈಗ ಯಾರಿಗೆ ಯಾವ ಥರ ಸಿಗ್ಬೇಕು ಆ ಥರ ಸಿಗ್ತಾರೆ. ನಮಗೇನು ಅವಶ್ಯಕತೆ ಇರಲಿಲ್ಲ. ನಾವು ಮತ್ತೆ ನೋಡ್ಕೊತಿದ್ವಿ. ಅವನು ಮದುವೆ ಆಗಿ ಸ್ವಲ್ಪ ದಿವ್ಸಕ್ಕನೆ ಪಾಪು ಆಗೋಷ್ಟೊತ್ತಿಗೆ ಅದನ್ನ ಕೆಲಸ ಮಾಡ್ತಾರಂದ್ರು. ನಾವು ಅಲ್ಲಿ ಹೋಗಿ ಚೆಕ್ ನೋಡಿಲ್ಲ ಸರ್, ನನಗೆ ಗೊತ್ತಿಲ್ಲ. ನಮ್ಮ ಮಗಳು ಮಾಡ್ತಾರೆ ಅಂತಲೇ ಹೇಳಿದ್ದು, ಮಾಡ್ತಾರೆ ಅಂತ ಹೇಳಿದ್ಲು. ಆಮೇಲೆ ಪಾನಿಪುರಿ ಮೇಲೆ 1.5 ವರ್ಷ ಅದರಲ್ಲೇ ಕೆಲಸ ಸ್ಟಾರ್ಟ್ ಮಾಡಿಕೊಂಡು ಈಗ 2.5 ವರ್ಷ ಆಯ್ತು ಸರ್. ಅದು ಪಾನಿಪುರಿ ಅಲ್ಲೇ BTM ಲೇಔಟ್ ಇದೆ ಸರ್. ಪಾನಿಪುರಿ ಅಂಗಡಿ ಇತ್ತು. ಹಾ ಸರ್, ಕೇಳಿದೆ ನಾನು. ಯಾವಾಗಂದ್ರೆ ಸುಮ್ಮನೆ ಇರು, ಕೇಳಬೇಡ ಅಂತಿದ್ಲು ನಮ್ಮ ಮಗಳು. ಯಾವ್ದಾರ ಬಿಡು ಸುಮ್ಮನೆ ಇರು, ನಾನೆಲ್ಲ ಕೇಳ್ತೀನಿ ಅಂತ. ನನಗೆ ಬೇಜಾರಾಯ್ತು. ಪಾನಿಪುರಿ ಮಾರ್ತಾನೆ ಇಂಜಿನಿಯರ್ ಅಂತ ಕೊಟ್ಬಿಟ್ಟೆ ನಾನು. ಆಮೇಲೆ ಅವ್ರ ಅಮ್ಮದು ಟಾರ್ಚರ್ ಆಯ್ತು. ನೀನು ಟಾರ್ಚರ್ ಕೊಡೋಳು, ಯಾಕೆ ಈ ತರ ಆಯ್ತು? ನನ್ನ ಮಗಳು ಮಾತಾಡೋಳಲ್ಲ, ಇಂಥದೇ ಬೇಕು ಅಂತ ಕೇಳ್ದವಳಲ್ಲ ನಮಗೂ ಸಮೇತ ಅಂತ ನನಗೆ ಬೇಜಾರಾಯ್ತು. ಬೇಜಾರಾಗಿ ಮತ್ತೊಂದ್ಸಲ ಹಿಂಗೆ ಮಾಡಿ ಜಗಳ 5 ತಿಂಗಳು 9 ತಿಂಗಳು ಪಾಪು ಆಯ್ತು. ಅವ್ರ ದುಡ್ಡು ಕೊಟ್ಟೆ ನಾನು. ಅವ್ರ ಮನೆಯಲ್ಲಿ ಇದ್ಲವಳು. 5 ಲಕ್ಷ ಕೊಟ್ಟೆ ಸರ್ ನಾನು 5 ಲಕ್ಷ. ಆಮೇಲೆ ಅವಳು ಏನು ಮಾಡಿದ್ಲು, ಮತ್ತೆ 40,000 50,000, ಈಗ ಮೊನ್ನೆ ಸೋಮವಾರ ಸಮೇತ 40,000 ಕೊಡು ಅಂದ್ಲು ನನಗೆ ಕೇಳಿದ್ಲು. ನಾನೇನಂದೆ, ಶಿಲ್ಪು ನನ್ನ ಹತ್ರ ಇವಾಗ ದುಡ್ಡಿಲ್ಲ, ಎದಕ್ಕೆ ಬೇಕು ಅಂದೆ. ನನಗೆ ಬೇಕು ಮಮ್ಮಿ ಅಂದ್ಲು. ಇಲ್ಲ, ನಾನು ಇವಾಗ ನಿನಗೆ ಕೊಡೋಕ್ಕಾಗಲ್ಲ, ನೆಕ್ಸ್ಟ್ ತಿಂಗಳು ನಾನು ನಿನಗೆ ಕೊಡ್ತೀನಿ ಅಂತ ಹೇಳಿದೆ ಸರ್. ನಿಂಗೆ ಹೇಳಿದ್ದು ನಿಜ ನಾನು. ಆಯಿತು ಬಿಡು ಅಂತೇಳಿ ಅಂದ್ಲು. ಆಮೇಲೆ ಒಮ್ಮೆ 50,000 ಹಿಂಗೆಲ್ಲ ಹಾಕಿದ್ದೀನಿ ನಾನು ದುಡ್ಡು ಅವಳಿಗೆಲ್ಲ. 5 ಲಕ್ಷನೂ ಕೊಟ್ಟಿದ್ದು ನಿಜ. ಆಮೇಲೆ ಇದು ನನಗೆ ಅಕೌಂಟ್ ಇಲ್ಲ ಸರ್, ನನ್ನ ಅಕೌಂಟು. ಮಗಳೇ ಎಲ್ಲ ದೊಡ್ಡವಳಲ್ವಾ, ಆಗಿದೆ ಸರ್. ಆದರೆ ನನ್ನನ್ನು ಅದು ಯಾವುದನ್ನು ನಾನು ಬರ್ಕೊಂಡಿಲ್ಲ. ಸ್ಟೇಟ್ಮೆಂಟ್ ಇದೆ ಸರ್. ಟಾರ್ಚರ್. ಮದುವೆ ಆಗಿ 3 ತಿಂಗಳು ಚೆನ್ನಾಗಿದ್ದಾಳೆ ಸರ್. ಆಮೇಲೆ ಯಾವಾಗ್ಲೂ ಟಾರ್ಚರು. ಪ್ರೆಗ್ನೆಂಟ್ ಇದ್ದಾಗೂ ಜಗಳ ಮಾಡೋದು. ಇಲ್ಲಿ ಮನೇಲಿ ಇದ್ರು ಹಾಸ್ಪಿಟ್ಲಿಗೆ ಹೋಗಿದ್ದಾರೆ ಇಬ್ರು ಗಂಡ ಹೆಂಡತಿ. ನಮ್ಮ ಮನೇಲಿ ಬಂದಾಗ ಅವ್ರಿಗೆ ಹುಷಾರಿಲ್ಲ, ಗಂಡನಿಗೆ ಕರ್ಕೊಂಡು ಹೋಗಿದ್ದಾಳೆ. ಬರೋವಾಗ ನಾನು ಇಲ್ಲಿ ಬರ್ತಡೇ ಇತ್ತು, ನಾನು ಹೋಗಿ ಬರ್ತೀನಿ, ನೀ ಬೇಗ ಬಾ ಅಂತ ಹೇಳಿದ್. ಅಷ್ಟ್ರೊಳಗಡೆ ಏನ್ ಮಾಡಿದ್ದಾರೆ, 10:30 ಆದ್ರೂ ಬರ್ತಾ ಇಲ್ಲ. ಯಾಕೆ ಬರ್ತಾ ಇಲ್ಲ ಅಂತ ಫೋನ್ ಮಾಡಿದ್ರೆ, ನಮ್ಮ ಅಲ್ಲಿ ಪಾರ್ಕಿಗೆ ಹೋಗಿದ್ವಿ ಜ್ಯೂಸ್ ಕುಡಿಯಕಂತ ಹೇಳಿದ್ಲು ನನ್ನ ಮಗಳು. ಬಂದ್ರು. ಆಮೇಲೆ ಅಳ್ತಾ ಇದ್ದಾಳೆ, ಹತ್ತಿದ್ದಾಳೆ, ಕಣ್ಣು ನಿಂತಿಂತ ಹೋಗಿದ್ದು. ಏನಕ್ಕೆ ಹಾಸ್ಪಿಟ್ಲಿಗೆ ಹೋದ್ರೆ ಇಷ್ಟೊತ್ತು ಮಾಡಿದೆ, ನೀನು ಪ್ರೆಗ್ನೆಂಟ್ ಇದೆಯಾ
ಬರ್ತೀಯ, ಇಷ್ಟೊತ್ತಾಗಿ ಓಡಾಡಬಾರ್ದು ಅಂದೆ. ಯಾಕೂ ಇಲ್ಲ ಮಮ್ಮಿ ಅಂತ ಹೇಳಿ ಒಳಗೋದ್ಲು. ಅಲ್ಲೇನ ಆಮೇಲೆ ಕೇಳಿದ್ಲು, ನಮ್ಮ ಅಮ್ಮನ ಚೆನ್ನಾಗಿ ನೋಡ್ಕೊಂಡಿಲ್ಲ, ನಮ್ಮ ತಂಗಿ ಚೆನ್ನಾಗಿ ನೋಡ್ಕೊಳ್ಳಲ್ಲ ನೀನು, ನಮ್ಮ ಫ್ಯಾಮ್ಲಿಗೆ ಏನಾರ ಆದರೆ ನೀನು ಬಿಡ ಮಗನೇ ಅಲ್ಲ ನಾನು ಅಂತೇಳಿ ಅನ್ನ. ಈ ಥರ ಎಲ್ಲ ಮಾತುಗಳ ನಮ್ಮ ಮಗಳಿಗೆ ಈ ಥರ ಮಾತುಗಳೆಲ್ಲ ಗೊತ್ತಿಲ್ಲ, ಕೇಳಿಲ್ಲ. ಅವ್ರು ಇಲ್ಲೇ ಹುಟ್ಟಿ ಇವ್ರ ಹತ್ರನೇ ಇದ್ದು ಇಲ್ಲೇ ಬೆಳೆದ ಮಕ್ಕಳು, ಅವ್ರಿಗೆ ವಾಪಸ್ ಉತ್ತರ ಕೊಡಕ್ಕೆ ಬಂದಿಲ್ಲ ಅವಳಿಗೆ. ಅವಳು ನಾನು ಮಾತಾಡ್ತೀನಿ, ನನ್ನ ಮಗಳು ಮಾತಾಡ್ತಿರ್ಲಿಲ್ಲ ಅಂತವಳಲ್ಲ ಅವಳು. ಊಟ ಆಯ್ತಾ ಅಂತಂದ್ರೆ ಆಗಿದೆ ಅಂತಾಳೆ ಹೊರ್ತು ಊಟ ಉಂಡಿನಿ ಅಂತ, ಊಟ ಬೇಕು ನನಗೆ ಅಂತ ಕೇಳಂತವಳಲ್ಲ ಅವಳು. ಹಿಂಗೆ ಜಗಳ ಆಯಿತು, ಯಾವಾಗಲೂ ಜಗಳ ಮಾಡೋರು. ಆಮೇಲೆ ನಾನು ಒಂದ್ಸತಿ ಕೇಳಿದೆ, ಏನಕ್ಕೆ ಹಿಂಗೆ ಹಗಲೆಲ್ಲ ಜಗಳ ಮಾಡ್ತೀರಾ, ನಿಮ್ಮ ಮನೆಯಲ್ಲಿ ನಿಮ್ಮ ತಂಗಿಗೆ ಆದರೆ ನೀವು ಸುಮ್ಮನೆ ಇರ್ತೀರಾ, ನೀವು ಯಾಕೆ ಕಂಡವ್ರು ಹೆಣ್ಮಕ್ಳು ಮಾಡಿಕೊಂಡು ಈ ಥರ ಎಲ್ಲ ಮಾಡ್ತೀರಾ ನೀವು ಅಂತ ಕೇಳಿದೆ ಸರ್. ನಾನು ಕೇಳಿ ಮಾತಾಡಿದ್ರು ಅವನು ನನಗೆ ಉತ್ತರನ ಕೊಡಲಿಲ್ಲ. ಒಂದು ತಿಂಗಳು ಮಾತಾಡಿದರೆ ಇನ್ನೊಂದು ತಿಂಗಳ ತನಕ ಹುಡುಗಿ ಜೊತೆ ಮಾತೇ ಆಡ್ತಿರ್ಲಿಲ್ವಂತೆ. ಒಂದೊಂದ್ಸತಿ ಹೇಳ್ತಿತ್ತು ನನ್ನ ಮಗಳು, ಒಂದ್ಸತಿ ಹೇಳ್ತಾನೆ ಇರಲಿಲ್ಲ, ನಮ್ಮ ಮಮ್ಮಿ ಬೇಜಾರು ಮಾಡ್ಕೋತಾಳೆ ಅಂದ್ಬಿಟ್ಟು. ನಾನು ಹೇಳಿದೆ, ನನಗೆ ಯಾವುದೋ ಅವಶ್ಯಕತೆ ಇಲ್ಲ, ಏನೂ ಬೇಕಾಗಿಲ್ಲ, ಇರ್ತೀಯ ಇರು, ನೀನು ಚೆನ್ನಾಗಿಲ್ಲ ಅಂದರೆ ನಮ್ಮ ಮನೆಗೆ ಬಾ ಅಂತ ನಾನು ಈ ಮಾತು ನನಗೆ ಯಾವಾಗಲೂ ಹೇಳಿದ್ದೀನಿ ಸರ್ ನಮ್ಮ ಮಗಳಿಗೆ. ನೀನು ಹೋಗಲೇಬೇಡ, ಟಾರ್ಚರ್ ಆದರೆ ತುಂಬ ಸ್ಮೂತ್ ಇದೆಯಾ ಅಂತ ನಾನು ನನ್ನ ಮಗಳಿಗೆ ಹೇಳಿದ್ದೀನಿ ಸರ್ ಈ ಮಾತು. ಆಮೇಲೆ ಒಂದ್ಸತಿ ಇಬ್ಬರು ಗಂಡ ಹೆಂಡತಿ ಏನಕ್ಕೆ ಜಗಳ ಆಡ್ಕೊಂಡ್ರೋ ಗೊತ್ತಿಲ್ಲ, ಪಾನಿಪುರಿ ಅಂಗಡಿ ಇರೋವಾಗಲೇ ಜಗಳ ಆಡ್ಕೊಂಡು ನೈಟ್ 10 ಗಂಟೆಗೆ ಅಳಿಯ ಇಲ್ಲಿಗೆ ಬಂದರು. ನಮ್ಮ ಮನೆಯವ್ರು ಇರಲಿಲ್ಲ, ಹೊಸ ವರ್ಷ ಇತ್ತು, ಇವ್ರು ಆ ಕಂಪ್ನಿಗೆ ಏನೋ ಬೇಕಾಗಿತ್ತು ಐಟಮ್ಮು, ಬಗಲ್ಗುಂಟೆಗೆ ಹೋಗಿದ್ರು ತರಕ್ಕೆ. ಬಂದು ಕೂತ್ಕೊಂಡ್ರು ನನ್ನ ಜೊತೆಗೆ. ಹಿಂಗೆ ಕೇಳ್ತಾರೆ, ಖರ್ಚು ಅಲ್ಲೇ ದುಡ್ಡು ಇಲ್ಲೇ ಅಂದರು ನನಗೆ. ನನ್ನ ಮಗಳು ಕೆಲಸ ಮಾಡ್ತಾ ಇಲ್ಲ, ನನಗೆ ಹೆಂಗೆ ದುಡ್ಡು ಕೊಡ್ತಾಳೆ ಅವಳು, ಖರ್ಚು ಅಲ್ಲೇ ದುಡ್ಡು ಇಲ್ಲೇ ಅಂತಂದರು. ಅವಳಿಗೆ ಗೊತ್ತಿಲ್ಲ ಇಲ್ಲಿ ಬಂದಿದ್ದು. ನನ್ನ ಜೊತೆ ಜಗಳ ಮಾಡಿ ಹೋದರು, ನಿಮ್ಮ ಮಗಳು ಕರ್ಕೊಂಡು ಹೋಗಿ ಹಾಗೆ ಹಿಂಗೆ ಅಂತ ಕೂಗಾಡಿದ್ರು. ಮಗು ಇತ್ತು ಸರ್ ಅವಾಗ. ನೀ ಯಾಕೆ ಪಾನಿಪುರಿ ಅಂಗಡಿ ಇಟ್ಟೆ ನೀನು ಕೇಳಿದೆ ಸರ್. ನೀನು ಮಾಡೋದು ಅದೇ ಫಸ್ಟ್ ಕೇಳಿದ್ದು ನಾನು. 1.5 ಅಷ್ಟು ದಿವಸ ಆದರೂ ಕೇಳಿರಲಿಲ್ಲ. ನೀನು ಪಾನಿಪುರಿ ಮಾರೋನಾಗಿದ್ದರೆ ನಾನು ನಿನಗೆ ಮಗಳು ಕೊಡ್ತಿರ್ಲಿಲ್ಲ, ನೀನು ಯಾಕೆ ಪಾನಿಪುರಿ ಅಂಗಡಿ ಇಟ್ಟೆ, ನೀನು ಯಾಕೆ ನಮಗೆ ಮೋಸ ಮಾಡಿದೆ ನೀನು ಅಂತ ಕೇಳಿದೆ ನಾನು. ಅವಳು ಕೆಲಸ ಬಿಟ್ಟಿದ್ದಾಳೆ ತಾನೆ, ಬಿಡಿಸಿ ಪಾನಿಪುರಿ ಅಂಗಡಿ ಪಕ್ಕದಲ್ಲಿ ಒಂದು ಬಜ್ಜಿ ಅಂಗಡಿ ಹಾಕಿಬಿಡು ಅಂತ ಹೇಳಿದೆ ನಾನು ಅವಳಿಗೆ, ನನ್ನ ಮಗಳಿಗೆ. ಒಂದು ಪಾನಿಪುರಿ ಮಾರ್ತಾನ, ನೀ ಪಕ್ಕದಲ್ಲಿ ಬಜ್ಜಿ ಅಂಗಡಿ ಹಾಕಿಬಿಡು, ಯಾಕೆ ಈ ಥರ ಮಾಡ್ತೀರಿ ನೀವು ಎಜುಕೇಟೆಡ್ ಆಗಿ, ಮನೆ ಸಂಸಾರ ಬೀದಿಗಿಡಬಾರ್ದು ಅಂತ ಹೇಳಿದೆ ಸರ್ ನಾನು. ನಮ್ಮ ಮನೆ ಸಂಸಾರ ನಾವು ಬೀದಿಗಿಡಬಾರ್ದು, ಹೊಂದ್ಕೊಂಡು ಹೋಗ್ರಿ ಅಂತ ಹೇಳಿದೆ. ಅದು ಏನಾಯಿತು ಅಷ್ಟಕ್ಕೆ ಆಯಿತು. ಮತ್ತೆ ಒಂದು ಸ್ವಲ್ಪ ದಿನ ಬಿಟ್ಟು ಡಿಸೆಂಬರ್ 20ಕ್ಕೆ ನಾನು ಹುಬ್ಳಿಗೆ ಹೋಗಿದ್ದೆ ಸರ್. ನಾನು ಮನೇಲಿ ಇರಲಿಲ್ಲ. ಅವ್ರ ತಂಗಿದು ಸಿಮ್ ಅಂತ ಇತ್ತಂತ, 4 ತಿಂಗಳದ್ದು ಸಿಮ್. ನಮ್ಮ ತಂಗಿದು ಎಲ್ಲ ರೆಡಿ ಮಾಡ್ಕೊ ಅಂತ ಹೇಳಿದ್ರಂತ. ಹೇಳಿದ ತಕ್ಷಣ ಇವಳು ಆಯಿತು ಅಂದ್ಲಂತ. ತಿರ್ಗಾ ಮತ್ತೆ ಹೋಗಿ ತಿರ್ಗಾ ಬಂದು, ನೀನೇನು ಕಾಟಾಚಾರಕ್ಕಿದ್ದೀಯ ನಮ್ಮ ಮನೇಲಿ, ಮನೆ ಬಿಟ್ಟು ಹೋಗಿ ನೀನು ಅಂತ ಜಗಳ ಮಾಡಿದ್ರಂತೆ. ಕಾಲಿಗೆ ಚಪ್ಪಲಿ ಕಾಲಲ್ಲಿ ತುಳಿದು ಇದೆಲ್ಲ ಒಡೆದು ಏನೇನೋ ಮಾಡಿ ಕಳಿಸಿದ್ದಾರೆ ಸರ್. ನಾನಿಲ್ಲ, ನಾನು ಊರಲ್ಲಿದ್ದೆಲ್ಲ, ಮಮ್ಮಿ ನಾನು ಮನೆಗೆ ಬರ್ತಾ ಇದ್ದೀನಿ. ಹಂಗೆ ಮಾಡಬೇಡಮ್ಮ ನೀನು ಅಂತಂದೆ. ಈಗ ಬರಲೇ ಬೇಡ ಅಂದ್ಲು. ಇಲ್ಲ ಬಾ ಅಂತಂದೆ. ಹೋಗು ಮನೆಗೆ ಹೋಗು, ನಾನು ಊರಲ್ಲಿದ್ದೀನಿ, ಮತ್ತು ಅವರಿಬ್ಬರು ಇದ್ದಾರೆ, ನಾನು ಅವ್ರಿಗೆ ಮನೆಗೆ ಇರೋಕ್ಕೆ ಹೇಳ್ತೀನಿ ಅಂದೆ. ಮನೆಗೆ ಬಂದ್ಲು, ಮನೇಲಿದ್ಲು ಸರ್. ನಾನು ನೈಟ್ ಹತ್ತಿಬಿಟ್ಟು ಮನೆಗೆ ಬಂದೆ. 3 ತಿಂಗಳು ನಮ್ಮ ಮನೆಯಲ್ಲೇ ಇತ್ತು ಹುಡುಗಿ. ಅದಾದಮೇಲೆ 3 ತಿಂಗಳಿತ್ತು ನಮ್ಮ ಮನೆಯಲ್ಲಿ. ಇವಾಗ 3 ತಿಂಗಳಿತ್ತು. ನೀನು ಹೋಗೋದೇ ಬೇಡ, ನಾನು ನಮ್ಮ ಅಕ್ಕರನ್ನ ಕರೀಲಿಲ್ಲ, ಇವರು ನಮ್ಮ ಅಣ್ಣನೇ ಅಂತ ಅತ್ತಿಗೆ ಇವರು, ನಾನು ಇವರು ನಮ್ಮ ಸಂಬಂಧ ಇಲ್ಲಿ ಜಾಸ್ತಿ ಇದ್ದಾರೆ, ನಾನು ಯಾರನ್ನೂ ಕರೀಲಿಲ್ಲ. ಯಾಕೆ ಅಂತಂದರೆ ಏನಂತಾರೋ ಏನೋ, ಇವಳು ಮದುವೆ ಬೇರೆ ಮಾಡ್ಕೊಂಡಿದ್ದಾಳೆ, ಮನೆ ಸಂಸಾರ ಅಲ್ಲ, ಬಿಡು ಮಮ್ಮಿ, ನಾವು ಲೈಫ್ ಲಾಂಗ್ ಇರೋರು, ಸುಮ್ಮನೆ ಒಂದು ಮಾತು ಹೋದ್ರೆ ಇನ್ನೊಂದು ಮಾತು ಬೇಡ, ಬೇಡ ಸುದ್ದಿ ಬೇಡ ಮಮ್ಮಿ, ಇರಲಿ ನಾನು ಇದೊಂದ್ಸಲ ನೋಡ್ತೀನಿ ಅಂತ ಹೇಳಂದ್ಲು. ಅದಕ್ಕೆ ಬಿಟ್ಟೆ ಸರ್ ನಾನು. ನಮ್ಮ ಜನ ಆದರೂ ನನ್ನ ಮೈದಾ ಬಂದರು, ಇಲ್ಲೇ ನನ್ನ ಫ್ರೆಂಡ್ ಯಶೋಧ ಅಂತ ಬಂದಿದ್ರು ನಮ್ಮ ಮನೆಗೆ. ಅವರೇ ಸರ್, ಅವರು ಹೆಂಗೆ ಹೊಡೆದ್ರು, ಕಾಲಿಲೆ ಅದು ತುಳಿದ್ಬಿಟ್ಟು, ಚಪ್ಪಲ್ ಕಾಲಿಲೆ ಎಲ್ಲ ತುಳಿದಿದ್ದಾರಂತ, ಅವಳಿಗೆ ಹೊಡೆದಿದ್ದಾರೆ, ಕಳಿಸಿದ್ದಾರೆ. ಬಂದು ಮನೇಲಿದ್ದು 3 ತಿಂಗಳಾದಮೇಲೆ ಯುಗಾದಿ 4 ದಿನ ಇತ್ತು. ಅವ್ರ ಕಡೆಯವರು 8 ಜನ ಬಂದರು, ನಮ್ಮ ಕಡೆಯವರು 2 ಜನ. ನಾವು ಯಾರನ್ನೂ ಕರೆಸ್ತಿಲ್ಲ, ಮಾನ ಮರ್ಯಾದೆ ಅಂತೇಳಿ. ಅವರು ಮಾನ ಮರ್ಯಾದೆ ಬಿಟ್ಟವರು ಜನ ಕರ್ಕೊಂಡು ಹಿಂಗೆ ಪ್ರಾಣ ತಗೊಳ್ಳೋರವರು ಓಡಾಡ್ತಾರೆ. ನಾವು ಮನೇಲಿರೋರು ಸರ್, ನಮಗೆ ಅದರ ಅವಶ್ಯಕತೆ ಇಲ್ಲ.